TEM ಅಂತ ಎಲ್ಲಾ ಡಿಪಾರ್ಟ್ಮೆಂಟ್ ಟಚ್ ಮಾಡ್ತೀವಿ ನಾವು. ಮಂಡಿ ನೋವಾಗೈತೆ ಅಂದ್ರೆ ಕೊಡ್ತೀವಿ, ಬ್ಯಾಕ್ ಪೇನ್ ಅಂದ್ರೆ ಕೊಡ್ತೀವಿ, ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಕೊಡ್ತೀವಿ, ಎಸಿಡಿಟಿ ಅಂದ್ರೆ ಕೊಡ್ತೀವಿ. ಬಟ್ ಮೆಡಿಸಿನ್ ಕೊಡೋದು ಇಲ್ಲ, ಮೆಡಿಸಿನ್ ತಗೊಳ್ಳಿ ಅಂತಾನೆ ಹೇಳಲ್ಲ. ನಾಡಿ ಮೇಲೆ ನಿಮ್ಮ ಡಯಾಗ್ನೋಸಿಸ್ ಮೇಲೆ ಒಂದು ಪಾಯಿಂಟ್ ಸರ್, ಐದಾರು ಪ್ರೆಸ್ ಆದ್ರೂ ಮಾಡಿ, ಇಲ್ಲೊಂದು ಪೆಪ್ಪರ್ ಹಾಕಿ, ಇಲ್ಲ ಮೆಂತೆಕಾಳು ಹಾಕಿ. ತುಂಬಾ ತುಂಬಾ ಧನ್ಯವಾದಗಳು ದಿವಾಕರ್ ಸರ್. ಆಸ್ ಎ ಕಾರ್ಡಿಯಾಲಜಿಸ್ಟ್ ಆಗಿ ಬಸವ ಅಕಾಡೆಮಿನ ನಂಬಿದಿರಲ್ವಾ, ಯು ಬಿಲೀವ್ಡ್ ಅಸ್, ವಿ ಆರ್ ವೆರಿ ಹ್ಯಾಪಿ. ಹೆರಿಗೆ ಡಿಪಾರ್ಟ್ಮೆಂಟ್ಗೆ ಒಂದು ಹೆಂಗ್ ಪಾಯಿಂಟ್ ಕೊಟ್ಟಿದ್ವಿ, ಅದೇ ತರ ಪ್ರತಿ ಡಿಪಾರ್ಟ್ಮೆಂಟ್ಗೆ ನಮ್ಮ ಹತ್ರ ಒಂದು ಪಾಯಿಂಟ್ ಇದೆ. ನಮ್ಮ ರಿಸರ್ಚ್ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಅದು ಇನ್ನೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಒಂದು ನಂಬಿಕೆ. ಅಂದ್ರೆ ಒಬ್ಬ ತಾಯಿಗೆ ಹಾಲು ಬಂದಿಲ್ಲ ಅಂದ್ರೆ ನಾವು ಎಷ್ಟು ಕಷ್ಟ ಪಡ್ತೀವಿ, ಆ ಪಾಯಿಂಟ್ ಈ ಪಾಯಿಂಟ್ ಅಂತ. ನಿಮ್ಗೆ ಎಷ್ಟು ಸುಲಭ ಅನಿಸುತ್ತೆ ಸರ್ ಅದು? ಇಟ್ಸ್ ಟೂ ಈಸಿ ಸರ್. ಇವಾಗ ಐ ಸೆಂಡ್ ಇಟ್ ಟು ಮೈ ಮೆಟರ್ನಿಟಿ ಡಿಪಾರ್ಟ್ಮೆಂಟ್ ಕಳಿಸಿದೆ. ಅಲ್ಲಿ ಒಂದು 5-6 ಜನ ಲೇಡೀಸ್ಗೆ ಆಫ್ಟರ್ ಡೆಲಿವರಿ ಮಿಲ್ಕ್ ಸಕ್ರೇಷನ್ ಆಗಿಲ್ಲ ಅಂದ ತಕ್ಷಣ ದೇ ಹ್ಯಾಡ್ ಅ ಲಾಟ್ ಆಫ್ ಟೆನ್ಷನ್. ಆಮೇಲೆ ಇದು ನೋಡ್ಬಿಟ್ಟು ಇಮಿಡಿಯೇಟ್ ಮಾಡಿದ್ರು ಸರ್, ವಿತ್ ಇನ್ 5 minutes ಥಿಂಗ್ಸ್ ಆರ್ ವರ್ಕ್ಡ್ ಔಟ್. ಸೊ ಇವಾಗ ಆ ಎಲ್ಲಾ ತಾಯಂದ್ರಿಗೆ ಹಾಲು ಬರ್ತಾ ಇದೆ. ಎಲ್ರಿಗೂ ಇಟ್ ಹಸ್ ಬಿಕಮ್ ಸಂಜೀವನಿ ಸರ್ ನಮ್ಮ ಆಸ್ಪತ್ರೆಯಲ್ಲಿ. ಮೊದ್ಲೇನ್ ಮಾಡ್ತಾ ಇದ್ರಿ ಸರ್? ಮೊದ್ಲೇನಿಲ್ಲ ಸರ್, ಯಾರಾದ್ರೂ ಫೀಡ್ ಮಾಡೋಂಗಿದ್ರೆ ಅವ್ರನ್ನ ಕೇಳ್ತಾ ಇದ್ವು. ಬೇರೆ ತಾಯಂದ್ರ ಯಾರು ಫೀಡ್ ಮಾಡೋಂಗಿದ್ರೆ ಅವ್ರು ಮಾಡ್ತಾ ಇದ್ರು, ಇಲ್ಲ ಅಂದ್ರೆ ಮಿಲ್ಕ್ ಕೊಡ್ತಿದ್ವು ಸರ್, ದಟ್ ಕೌ ಮಿಲ್ಕ್. ಬಟ್ ಎದೆ ಹಾಲು ಕ್ರಿಯೇಟ್ ಮಾಡೋದು ಕಷ್ಟ ಇತ್ತು, ತುಂಬಾ ಕಷ್ಟ ಆಯ್ತು. ಇಟ್ಸ್ ಟೂ ಡಿಫಿಕಲ್ಟ್, ಅಷ್ಟು ಈಸಿಯಾಗಿ ಬರಲ್ಲ. ಯು ಆರ್ ನಾಟ್ ಕಾಮನ್ ಮನಿ ಕಾರ್ಡಿಯಾಲಜಿಕ್ ಸರ್ಜನ್ ಅಲ್ವಾ ನೀವು? ಸರ್ ಅಂದ್ರೆ ಎದೆ ಮೇಲೆ 10 ವರ್ಷ ಓದಿರ್ತೀರ ಎದೆನೆ. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್. ಡಾಕ್ಟರ್ ದಿವಾಕರ್ ಅಂತೇಳಿ ಕಾರ್ಡಿಯಾಲಜಿಸ್ಟ್.